ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ನಿನ್ನೆ ಯಾವುದಂಥ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಾನು ಇವತ್ತು ಬೀನ್ಸ್ ಪಲ್ಯ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ನೋಡಿ, ಇವಾಗ ನನ್ನ ಬೀನ್ಸ್ನ ಈ ಥರ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಬೀನ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮೊದಲು. ಸೊ ಇದು ಮೊದಲಿಗೆ ಫ್ರೈ ಮಾಡಿಕೊಂಡ್ರೆ ಈ ಅದರೊಳಲ್ಲಿ ಒಂದು ಸಿಪ್ಪೆ ಥರ ಗಟ್ಟಿ ಬರುತ್ತೆ, ಅಂಶ ಬರಲ್ಲ ಅನ್ನೋ ಕಾರಣಕ್ಕೆ ಸೊ ನಾನು ಬೀನ್ಸ್ನ ಮೊದಲು ಈ ಥರ ಹುರ್ಕೊಳ್ತಿದ್ದೀನಿ. ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಸ್ವಲ್ಪ ಫ್ರೈ ಆಗಿದ್ದು ಗೊತ್ತಾಗುತ್ತಲ್ವ, ಸೊ ಸ್ವಲ್ಪ ಅಲ್ಲಲ್ಲಿ ಹೊತ್ತಿದಾಗಿರುತ್ತೆ. ಸೊ ಆ ಥರ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನು ನಿಮಗೆ ನೀಟಾಗಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನಾನು ತೋರಿಸ್ಕೊಳ್ತಿದ್ದೀನಲ್ವ, ನೋಡಿ ಈ ಥರ ಹುರ್ಕೊಳ್ಬೇಕು. ಸೊ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ. ಸೊ ಇಲ್ಲೇ ಅದು ಆಲ್ಮೋಸ್ಟ್ ಒಂದು 40% ಎಲ್ಲ ಬೆಂದಿರುತ್ತೆ ನಾನು ಫ್ರೈ ಮಾಡುವಾಗಲೇ. ಸೊ ನೋಡಿ, ಝೂಮ್ ಮಾಡಿ ತೋರಿಸಿದ್ದಾನಲ್ವ, ಸೊ ಆ ಥರ ಫ್ರೈ ಮಾಡ್ಕೊಳ್ಬೇಕು. ನಂತರ ಇವಾಗ ಬೀನ್ಸ್ ಎಲ್ಲ ತೆಗೆದುಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ರುಬ್ಕೊಳ್ತಿದ್ದೀನಿ. ರುಬ್ಕೊಂಡ್ಬಿಟ್ಟು ಅದನ್ನು ಸೈಡ್ ಇಟ್ಕೊಳ್ಳೋಣ. ಸೊ ಇವಾಗ ಆ ಪಾತ್ರೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನಾನು ಇವಾಗ ಬೀನ್ಸ್ ಹಾಕ್ಕೊಳ್ತೀನಿ. ಮಾಡಿಕೊಂಡು ಇಲ್ಲಿ 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿರುವಂತಹ ಖಾರ ಹಾಕ್ಕೊಳ್ತಿದ್ದೀನಿ. ನೋಡಿ, ನಾನಿಲ್ಲಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದ್ದೆನಲ್ಲ, ಸೊ ಖಾರ ಹಾಗೆ ಸಾಂಬಾರು ಪೌಡರ್ ಅಂದರೆ ಮಸಾಲ ಪೌಡರ್, ಸ್ವಲ್ಪ ಅರಿಶಿನ ಹಾಗೆ ಹುಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಹುಳಿ ಆಗುತ್ತಲ್ವ, ಸೊ ಹಾಗಾಗಿ ಬೆಲ್ಲ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರಿಂದು, ಸೊ ಅಷ್ಟು ಹಾಕ್ಕೊಳ್ಬೋದು. ನಾನು ಇಲ್ಲಿ ಇದು ನಮಗೆ ಗಟ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಮತ್ತೆ ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ, ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಹಾಕೊಂಡು ಬೇಯೋವರೆಗೂ ಬಿಟ್ಬಿಟ್ರೆ ನೀರೆಲ್ಲ ಕಡಿಮೆ ಆಗಿಬಿಟ್ಟು ಸ್ವಲ್ಪ ಗ್ರೇವಿ ಗಟ್ಟಿಯಾಗುತ್ತೆ. ನೋಡಿ, ಇಷ್ಟು ಹಾಕ್ಕೊಂಡು ಇದನ್ನು ಇವಾಗ ಬೇಯಲಿಕ್ಕೆ ಇಡ್ತಿದ್ದೀನಿ. ಸೊ ನೋಡಿ, ಆಫ್ಟರ್ ಇದು ಕುದಿ ಬಂದಮೇಲೆ ಈ ಥರ ಕಾಣ್ತಿದೆ. ಸೊ ಇದನ್ನು ಇನ್ನೂ ಜಾಸ್ತಿ ಬೇಯಿಸ್ಕೊಳ್ಬೇಕು ನಾವು ಇವಾಗ. ಸೊ ಹೈ ಫ್ಲೇಮಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಇಲ್ಲಾಂದರೆ 20 ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ಬೆಂದ ಮೇಲೆ ಈ ರೀತಿ ರೆಡಿಯಾಗಿದೆ. ನೋಡಿ, ಆವಾಗಲೇ ನೀರು ಎಷ್ಟಿತ್ತು, ಇವಾಗ ನೀರೆಲ್ಲ ಕಡಿಮೆಯಾಗಿ ಗ್ರೇವಿ ಗಟ್ಟಿಯಾಗಿದೆ. ಸೊ ಫೈನಲಿ ಈ ರೀತಿ ಬೀನ್ಸ್ ಪಲ್ಯ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ